ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಆಫ್ ಆಲ್ ಇಡೀ ಸಭಾಂಗಣದ ಪರವಾಗಿ ಮತ್ತು ಕರ್ನಾಟಕದ ಪರವಾಗಿ ವೆಲ್ಕಮ್ ಬ್ಯಾಕ್ ಸರ್, ಶಿವಣ್ಣ ಸರ್, ವೆಲ್ಕಮ್ ಬ್ಯಾಕ್. ಆಮೇಲೆ ನಾನೇನು ಮಾತಾಡೋದಾಗಲೇ ಶಿವಣ್ಣ ಸರ್ ಮಾತಾಡಿದ್ರು, ಉಪ್ಪಿ ಸರ್ ಮಾತಾಡಿದ್ರು, ರಾಜ್ ಬಿ ಶೆಟ್ಟಿ ಮಾತಾಡಿದ್ರು, ಮತ್ತು ಅರ್ಜುನ್ ಜನ್ಯ ಅವ್ರು ಮಾತಾಡಿದ್ರು. ಎಲ್ಲರೂ ಈಗಾಗಲೇ ಮಾತಾಡೋದ್ರಿಂದ ನಿಮಗೆಲ್ಲ ಸಿನಿಮಾ ಬಗ್ಗೆ ಗೊತ್ತಿದೆ. ಮತ್ತು ನಾನು ಟೀಸರ್ ಆಗಿ ಒಂದು ಪ್ರೇಕ್ಷಕನಾಗಿ ನೋಡಿದ್ರಿಂದ ಅದ್ರ ಬಗ್ಗೆ ಎರಡು ಮಾತಾಡ್ತೀನಿ. ಉಪ್ಪಿ ಅವ್ರು ಕೇಳ್ತಾರೆ ಜೀನ್ಸ್ ಎಲ್ಲಿ ಸಿಗುತ್ತೆ ಅಂತ. ಟೀಸರ್ ಬಗ್ಗೆ ಅಫ್ಕೋರ್ಸ್ ಶಾಕ್ ಆಗಿದ್ದೀನಿ. ಕೆ ಮಂಜು ಅವ್ರು ಹೇಳ್ದಂಗೆ ರಮೇಶ್ ರೆಡ್ಡಿ ಅವರು ಆರ್ಡಿನರಿ ಪರ್ಸನ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಪರ್ಸನ್ನು. ಕ್ಯಾನಡಾಗೆ CG ಕೊಡೋದಕ್ಕಿಂತ ಮುಂಚೆನೆ ಇಲ್ಲೇ ಇಡೀ ಪಿಕ್ಚರ್ನ ಒಂದು CG ಮಾಡಿಸಿ ನೋಡುವಂಥ ನಿರ್ಮಾಪಕ ಮತ್ತು ನಿರ್ದೇಶಕ ಅರ್ಜುನ್ ಜನ್ಯ ಅವರು. ಸೊ ಈಗಾಗಲೇ ಅವ್ರು ಸಿನಿಮಾ ನೋಡಿದ್ದಾರೆ, ಎಲ್ಲ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೂ ಮುಂಚೆನೇ ಸಿನಿಮಾ ನೋಡಿದ್ದಾರೆ. ಅದು ಪ್ರತಿಯೊಂದು ಫ್ರೇಮಲ್ಲೂ ಕಾಣ್ತಾ ಇದೆ. ಅದ್ಭುತವಾದ ಒಂದು ನಿರ್ದೇಶನ ಎದ್ದು ಕಾಣ್ತಾ ಇದೆ. ಯಾವುದೇ ಒಂದು ಹಾಲಿವುಡ್ ಸಿನಿಮಾಗೂ ಕಮ್ಮಿ ಇಲ್ಲ ಅಂತ ಇರೋಂಥ ಗ್ರಾಫಿಕ್ಸು. ಮತ್ತು ಸ್ವತಃ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗೋದ್ರಿಂದ ಎಕ್ಸ್ಟ್ರಾರ್ಡನರಿ ಫ್ಯಾಂಟಾಸ್ಟಿಕ್ ಬ್ಯಾಕ್ಗ್ರೌಂಡ್ ಸ್ಕೋರು, ಸೂಪರ್. ಆಮೇಲೆ ಎಲ್ಲ ನಿಮಗೆಲ್ಲ ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ ಒಂದು ಶಿವಣ್ಣ ಅವರ ಒಂದು ಎನರ್ಜಿ. ಈ ಒಂದು ಫ್ರೇಮ್ ಆ ಎಂಟ್ರಿನಲ್ಲೇ ನೋಡಿದ್ವಿ, ಎಂಥ ಎಕ್ಸ್ಟ್ರಾರ್ಡನರಿ ಒಂದು ಎನರ್ಜಿ ಆ ಎಂಟ್ರಿ ನೋಡಿದ್ರೆ ಏನೇನು ಇರ್ಬೋದು ಅಂತ ಒಂದು ನಾವು ಆ ಕಲ್ಪನೆಗಾಗಲೇ ಹೋಗಿದ್ದೀವಿ. ಮತ್ತು ಉಪ್ಪಿ ಅವ್ರ ಬಗ್ಗೆ ನಾವೇನೋ ಮಾತಾಡೋದೇ ಬೇಡ, ಗೊತ್ತಿದೆ ಅವರ ನಿರ್ದೇಶನ, ಅವರ ನಟನೆ. ಒಂದೊಂದು ಸಿನಿಮಾಗೂ ಯಾವ ಥರ ವಿಭಿನ್ನವಾದ ಗೆಟಪ್ಪು ಮತ್ತು ಆ ಎಂಟ್ರಿ ಎಕ್ಸ್ಟ್ರಾರ್ಡನರಿ ಗೆಟಪ್ ಸರ್. ಫಸ್ಟ್ ಟೈಮ್ ಈ ಥರ ಒಂದು ಗೆಟಪ್ಪಲ್ಲಿ ಉಪೇಂದ್ರ ಗೆಟಪ್ ನೋಡಿದ್ದೀವಿ, ಗೆಟಪ್ ನೋಡಿದ್ದೀವಿ, ಅದೆಲ್ಲದನ್ನು ಮೀರಿ ಇಲ್ಲಿ ಒಂದು 45 ಗೆಟಪ್ಪು ಸೂಪರ್ಬ್. ಮತ್ತು ಸತ್ಯ ಹೆಗಡೆ ಅವರ ಪ್ರತಿಭೆ ಬಗ್ಗೆ ಎಕ್ಸ್ಟ್ರಾರ್ಡನರಿ ಒಂದೊಂದು ಫ್ರೇಮನ್ನು ಸೂಪರಾಗಿ ತೆಗೆದಿದ್ದೀರಾ. ಮತ್ತು ರಾಜ್ ಬಿ ಶೆಟ್ಟಿ, ವಿ ಆಲ್ ನೋ ದಟ್ ವಾಟ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಈಸ್. ಮತ್ತು ಈ ಇದರಲ್ಲಿ ಟೀಸರಲ್ಲೇ ಒಂದು ಜಲಕ್ಕಲ್ಲೇ ಗೊತ್ತಾಗುತ್ತೆ ವಾಟ್ ಅ ಸೂಪರ್ಬ್ ಆ್ಯಕ್ಟರ್ ಈಸ್. ಮತ್ತು ನನಗೆ ಸಾಕಷ್ಟು ತುಣುಕುಗಳನ್ನ ಆಗಲೇ ರಮೇಶ್ ರೆಡ್ಡಿ ಅವರು ತೋರಿಸಿದ್ದಾರೆ. ಒಂದು ಅದ್ಭುತವಾದ ಒಂದು ಮೋಸ್ಟ್ ಸಕ್ಸಸ್ಫುಲ್ ಡೈರೆಕ್ಟರ್ ಫ್ರಮ್ ಬಾಂಬೆ, ದೊಡ್ಡ ಹಿಟ್ ಕೊಟ್ಟರಂಥ ಡೈರೆಕ್ಟ್ರು ಶಾರುಖ್ ಖಾನು, ಸಂಜಯ್ ದತ್ ಅವರು ಮತ್ತು ಅಮಿತಾಬ್ ಬಚ್ಚನ್ ಅವರು ಡೈರೆಕ್ಟ್ ಮಾಡಿರೋಂಥ ಡೈರೆಕ್ಟರ್ನ ಕರೆಸಿದ್ದೆ ಅವ್ರ ಆಫೀಸ್ಗೆ. ಅವರು ಒಂದು ಕ್ಲಿಪ್ಪಿಂಗ್ಸ್ಗಳು ನೋಡಿ, ತುಣುಕುಗಳು ನೋಡಿ, ಉಪೇಂದ್ರ ಅವರ ಫೈಟ್ ನೋಡಿ, ಶಿವರಾಜ್ ಕುಮಾರ್ ಅವರ ಎಂಟ್ರಿ ನೋಡಿ, ಮತ್ತು ಸಾಕಷ್ಟು ಕ್ಲಿಪ್ಪಿಂಗ್ಸ್ ನೋಡಿ ಸುಸ್ತಾಗಿ ಅವರ ಆಫೀಸಿಂದ ಏರ್ಪೋರ್ಟ್ ತನಕ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ಯಾಕೆ ಸಿನಿಮಾಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತಂದರೆ, OTTನಲ್ಲೇ ನೋಡ್ಬಿಡ್ತಾರೆ ಅಂತಂದರೆ ಈ ಥರ ಸಿನಿಮಾ ಕೊಡ್ತಾ ಇಲ್ಲ ನಾವು ಅಂತ ಆ ಡೈರೆಕ್ಟ್ ಹೇಳಿದ್ದು, ನಾನು ಮಾತಲ್ಲ ಅದು. ಯಾಕೆಂತಂದರೆ ಅವ್ರು ಹೇಳಿದ್ರು ನೋಡಿ ಎಷ್ಟು ಕುತೂಹಲ ಹುಟ್ಟಿಸುತ್ತೆ ಒಂದೊಂದು ಫ್ರೇಮು, ಒಂದೊಂದು ಶಾರ್ಟನು, ಮತ್ತು ಆ CGಗಳು, ಆ ಕಂಪ್ಯೂಟರ್ ಗ್ರಾಫಿಕ್ಸು ಅದ್ಭುತ. ಅರ್ಜುನ್ ಜನ್ಯ ಅವರೇ ಸೂಪರ್. ಆ್ಯಂಡ್ ವಿ ಕಾಂಟ್ ಬಿಲೀವ್ ಇನ್ ದ ಟೀಸರ್ ಇಟ್ ಸೆಲ್ಫ್ ದಟ್ ಯು ಆರ್ ನಾಟ್ ಅ ಒನ್ ಟೈಮ್ ಡೈರೆಕ್ಟರ್, ಒನ್ ಫಿಲ್ಮ್ ಡೈರೆಕ್ಟರ್. ಎಕ್ಸ್ಟ್ರಾರ್ಡನರಿ, ಫ್ಯಾಂಟಾಸ್ಟಿಕ್, ಕಂಗ್ರಾಟ್ಸ್ ಟು ಯು. ಆ ಡೈರೆಕ್ಟರ್, ಬಾಂಬೆ ಡೈರೆಕ್ಟರ್ ಮಾತಾಡಿದ್ದು ನಾನು ಮತ್ತೆ ಫೋನ್ ಮಾಡಿ ರಮೇಶ್ ರೆಡ್ಡಿ ಅವ್ರಿಗೆ ಏರ್ಪೋರ್ಟಿಂದ ಹೇಳಿದೆ, ಸೂಪರ್. ಈ ಥರ ಸಿನಿಮಾ ಬಂದರೆ ಥಿಯೇಟ್ರಿಗೆ ನುಗ್ತಾರೆ ಕನ್ನಡಿಗರು, ಅಷ್ಟೇ ಅಲ್ಲ ಇಡೀ ಭಾರತದವ್ರು ನುಗ್ತಾರೆ, ಸೂಪರ್ ಸರ್ ಅಂತ ಅಂದ್ಬಿಟ್ಟು ಅವ್ರು ಏರ್ಪೋರ್ಟಿಂದ ಮತ್ತೆ ಫೋನ್ ಮಾಡೋರು ರಮೇಶ್ ರೆಡ್ಡಿ ಅವ್ರಿಗೆ. ಮತ್ತು ಈ ಥರ ಒಂದು ಸಿನಿಮಾ ಮಾಡಿರೋಂಥ ರಮೇಶ್ ರೆಡ್ಡಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು. ನನಗೆ ಮಾತಾಡಿದ್ದಕ್ಕೆ, ಎರಡು ಮಾತು ಕೊಟ್ಟಿದ್ದಕ್ಕೆ ಇಡೀ ಮಾಧ್ಯಮದವ್ರಿಗೆ ಮತ್ತು ಎಲ್ಲರಿಗೂ ಅಷ್ಟೇ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಫ್ಯಾಮಿಲಿ ಎಲ್ಲ ಬಿಟ್ಟು ಬಂದಿದ್ದೀರಾ ಅಂದರೆ ಒಂದು ನಿಜವಾಗ್ಲೂ ಆ ಒಂದು ನ್ಯಾಯ ಒದಗಿಸಿದ್ದೀರಾ 45 ಟೀಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.